ಯಾರ್ದು ಜೈ ಫೋನು? ಬ್ರೋ ಮನೆಯಿಂದ ಮಾಮ್ಸ್ ಫೋನ್ ಮಾಡ್ತಿದ್ದಾರೆ. ಮಾತಾಡು. ಬ್ರೇಕ್ ಡೌನ್. ಈ ಸಮಾಧಾನ ಮಾಡೋ ನೆಪದಲ್ಲಿ ಜನ ಅದೆಷ್ಟು ಅಂತ ಕೊಯ್ತಾರಪ್ಪ. ಕೇಳೋರು ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಉಪದೇಶ ಕೊಡೋಕ್ಕೆ ನಾ ಮುಂದು ತಾ ಮುಂದು ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ನಮ್ಮ ಕರ್ಮ. ಈಗ ಮಾಮ್ಸ್ ಬೇರೆ ಕಾಲ್, ಇವನ್ ಕುಯ್ಯೋದನ್ನು ಕೇಳಿಸ್ಕೋಬೇಕಾ? ಹಲೋ, ಹೇಳು ಮಾಮ್ಸ್. ಅಳಿಮಯ್ಯ, ಯಾಕೋ ಫೋನ್ ಎತ್ತೋದಕ್ಕೆ ಇಷ್ಟು ಲೇಟು? ಬಿಸಿ ಇದೆಯೇನೋ? ಮಲ್ಲಿ ಹೇಗಿದ್ದಾಳೋ? ಈಗ ಏನು ಅಂತ ಹೇಳಿ ಮಾಮ್ಸ್, ನನ್ನ ಹೆಂಡತಿ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಮಾಮ್ಸ್. ನನ್ನ ಮಗು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಯ್ತು ಮಾಮ್ಸ್. ಲೋ 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 ನಟ ಭಯಂಕರ ನಟರಾಕ್ಷಸ, ಸಾಕು ನಿಲ್ಸೋ ನಿನ್ನ ನಾಟಕನ. ಇಂಥದ್ದನ್ನೆಲ್ಲ ನನ್ನ ಸರ್ವಿಸಲ್ಲಿ ಎಷ್ಟು ಮಾಡಿಲ್ಲ, ಎಷ್ಟು ಕೇಳಿಲ್ಲ. ಹೇಳಿ ಕೇಳಿ ಐ ಆಮ್ ಸೀನಿಯರ್ ಆರ್ಟಿಸ್ಟ್, ಇವನು ಹಿರಿಯ ಕಲಾವಿದ ಕಣ ನಾನು. ಇದು ನಿಂದೇ ಕರ ಮತ್ತು ಇದ್ರ ಹಿಂದೆ ಇರೋದು ಕಾಣದ ಕೈ ನಿಂದೆ ಅಂತ ನಂಗೆ ಗೊತ್ತು ಕಣೋ. ಏನ್ ಮಾತು ಅಂತ ಮಾತಾಡ್ತಾ ಇದೆಯಾ ಮಾಮ್ಸ್ ನೀನು? ನನ್ನ ಹೆಂಡತಿ ಹಾಸ್ಪಿಟಲ್ ಬಂದು ಮಲಗಿದ್ದಾಳೆ, ನನ್ನ ಮಗು ಸತ್ತೋಗಿದೆ ಅಂತ ದುಃಖದಲ್ಲಿ ನಾನಿದ್ರೆ ಬೈಕ್ ಬಂದಂಗೆ ಮಾತಾಡ್ತೀಯ ಫೋನ್ ಮಾಡಿ? ಸೈಲೆಂಟ್ ಆಗಿ ಫೋನ್ ಇಟ್ಬಿಡ್ಬೇಕೀಗ. ಹಲೋ, ಎಲ್ಲ ಕೌರವ, ಇವ್ನು ನಿಜವಾಗ್ಲೂ ಫೀಲ್ ಆಗಿದಾನೋ ಅಥವಾ ಫೀಲ್ ಆಗಿರೋ ಥರ ನಾಟಕ ಮಾಡ್ತಾನೋ ಒಂದು ಗೊತ್ತಾಗ್ತಿಲ್ವೇ. ನನ್ನನ್ನೇ ಕನ್ಫ್ಯೂಷನ್ ಮಾಡಿಬಿಟ್ಟು ತಲೆಗೆ ಹುಳ ಬಿಟ್ಬಿಟ್ಟು ಫೋನ್ ಕಟ್ ಮಾಡಿದ್ನಲ್ಲ. ಇದೆಲ್ಲ ಹೇಗೆ ತಗೊಳ್ಳೋದು ಭೂಮಿಕಾ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನೋ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಬೇರೆ ಥರನೇ ಆಗಿದೆ. ಎಲ್ಲ ಚೆನ್ನಾಗಿ ಆಗ್ತಿದೆ ಅನ್ನೋವಾಗ ಅದೇ ಹಿಂಗೆ ಮಾಡ್ಬಿಟ್ನಲ್ಲ, ಎಂತ ನೋವು ಕೊಟ್ಬಿಟ್ಟ. ಮಗು ಬಗ್ಗೆ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ವಿ.